ಒಬ್ಬೊಬ್ಬ ವ್ಯಕ್ತಿ ಕಾಣೆ ಆಗ್ತಾನೆ. 10 ವರ್ಷಗಳಿಂದ ಸಹ ಹೀಗೆ ಆಗ್ತಿರುತ್ತೆ. ತಲೆ ಬುರುಡೆಯು ಮನೋಜ್ ನಾಪತ್ತೆ ಆಗಿರುತ್ತಾನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವೀನ್ ಸ್ಯಾಂಡಿ. ಇವತ್ತಿನ ಕತೆ ಏನಪ್ಪಾ ಅಂತ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡ್ಕೊಂಡೇ ಬಂದಿರ್ತೀರ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ, ಪೂರ್ಣಚಂದ್ರ ಯಾವತ್ತು ಬರ್ತಾನೋ ಅವತ್ತು ಆ ಹಳ್ಳಿಲಿದ್ದಂತಹ ಒಬ್ಬೊಬ್ಬ ವ್ಯಕ್ತಿ ಕಾಣೆ ಆಗ್ತಾ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಏನಾಗುತ್ತೆ ಅಂತ ಎಲ್ಲ ಈ ಕಥೆನಲ್ಲಿ ನಾವು ತಿಳಿಯೋಣ. ಏನಪ್ಪಾ ಅಂದ್ರೆ, ಈ ಊರಲ್ಲಿ ಪೂರ್ಣಚಂದ್ರ ಯಾವತ್ತು ಬರ್ತಾನೋ ಅವತ್ತು ಒಬ್ಬೊಬ್ಬ ಮನುಷ್ಯ ಕಾಣೆ ಆಗ್ತಾ ಹೋಗ್ತಾನೆ. ಎಲ್ಲೋಗ್ತಾನೆ, ಏನಾಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಇದು ಬಂದು ಚಾರ್ಮಡಿ ಘಾಟ್ನ ಬಳಿ ಇರುವಂತಹ ಅಗ್ನಿಹಳ್ಳಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯ ಸುತ್ತ ಕಾಡೇ ಇರುತ್ತೆ. ಆದ್ರೆ ಆ ಹಳ್ಳಿಲಿ ಒಂದು ಗಲಾಟೆ ಗಲಭೆ ಏನು ಸಹ ಇರಲ್ಲ, ಶಾಂತವಾಗಿರುವಂತಹ ಹಳ್ಳಿ. ಆದ್ರೆ ಆ ಹಳ್ಳಿಲಿ ಪೂರ್ಣಚಂದ್ರ ಯಾವತ್ತು ಬರ್ತಾನೋ ಅವತ್ತು ಒಬ್ಬೊಬ್ಬ ವ್ಯಕ್ತಿ ಕಾಣೆ ಆಗ್ತಾನೆ. ಏನಪ್ಪಾ ಅಂದ್ರೆ, ಇದು ಸುಮಾರು 10 ವರ್ಷಗಳಿಂದ ಸಹ ಹೀಗೆ ಆಗ್ತಿರುತ್ತೆ. ಯಾರ ಹತ್ರನೂ ಪ್ರೂಫ್ಸ್ ಇರಲ್ಲ. ಆದ್ರೆ ಈ ಕೊಲೆಗಳು, ನಾಪತ್ತೆ ಎಲ್ಲವನ್ನ ವಿಚಾರಿಸಕ್ಕೆ ಪೊಲೀಸರು ಬರ್ತಾರೆ. ಆಗ್ಲೂ ಕೂಡ ಅವ್ರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಈ ಊರಿಗೆ ಒಬ್ಬ ಪತ್ರಕರ್ತ, ರಿಪೋರ್ಟರ್ ಬರ್ತಾನೆ. ಏನಕ್ಕಪ್ಪ ಬರ್ತಾನೆ ಅಂದ್ರೆ, ಈ ಕಾಣೆ ಆಗಿರುವಂತಹ ವ್ಯಕ್ತಿಗಳಲ್ಲಿ ಒಬ್ಳು ಇವ್ರ ಗೆಳತಿ ಆಗಿರ್ತಾಳೆ. ಅವಳ ಹೆಸರು ಪೂಜಾ. ಅವಳು ಕಾಣೆ ಇದೇ ಹಳ್ಳಿಯಲ್ಲೇ ಆಗಿರ್ತಾಳೆ. ಅದನ್ನ ತಿಳಿಯೋದಿಕ್ಕಂತಾನೆ ಈ ಅನುಜ್ ಅನ್ನೋ ವ್ಯಕ್ತಿ ಈ ಹಳ್ಳಿಗೆ ಬರ್ತಾನೆ. ಇವನಿಗೆ ಆ ಹಳ್ಳಿಲಿ ದೇವಸ್ಥಾನದ ಪೂಜಾರಿ ಆದಂತಹ ಶ್ರೀಧರ ಶಾಸ್ತ್ರಿಗಳು, 68 ವರ್ಷದ ಹಿರಿಯ ಅರ್ಚಕರ ಮೇಲೆ ಇವನಿಗೆ ಡೌಟ್ ಇರುತ್ತೆ. ಆದ್ರೆ ಆ ಶ್ರೀಧರ ಶಾಸ್ತ್ರಿ ಊರಿನವರ ಜನರ ಕಣ್ಣಿಗೆಲ್ಲರಿಗೂ ಸಹ ದೇವದೂತರ ತರ ಕಾಣಿಸ್ತಾರೆ. ಹಾಗೆ 15 ದಿನಗಳ ನಂತರ ಈ ಅನುಜ್ಗೆ ದೇವಸ್ಥಾನದ ಹಿಂದೆ ಮಣ್ಣಿನಲ್ಲಿ ಒಂದು ಡೈರಿ ಸಿಗುತ್ತೆ, ಹಳೆಯದು. ಆ ಡೈರಿ ಫಸ್ಟ್ ಪೇಜಲ್ಲಿ ಬರೆದಿರುತ್ತೆ, ನಾನು ಇವರ ಕರ್ಮಗಳನ್ನೆಲ್ಲ ಶುದ್ಧೀಕರಿಸುತ್ತಿದ್ದೇನೆ ಅಂತ. ಇದನ್ನೆಲ್ಲ ನೋಡಿ ಅನುಜ್ ಬೆಚ್ಚಿ ಬೀಳ್ತಾನೆ. ಡೈರಿ ಮಾತ್ರ ಇದಿದೆ, ಆದ್ರೆ ಯಾರು ಮಾಡ್ತಿದ್ದಾರೆ, ಏನಾಗ್ತಿದೆ, ಎಲ್ಲೋಗ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಏನಪ್ಪಾ ಅಂದ್ರೆ, ಇವನು ಹಳೆಯ ದೇವಸ್ಥಾನದ ಎದುರಿಗಿದ್ದಂತಹ ಒಂದು ಹಳೆಯ ಮನೆಯ ಮಾಡಿ ಮೇಲೆ ಕ್ಯಾಮ್ರಾವನ್ನ ಇಟ್ಟಿರ್ತಾರೆ. ಆ ಕ್ಯಾಮ್ರಾನಲ್ಲಿ ಸೆರೆ ಆಗಿರುತ್ತೆ. ಶಾಸ್ತ್ರಿಗಳು ತಗೊಂಡು ಒಂದು ಪೆಟ್ಟಿಗೆಯನ್ನ ರಾತ್ರಿ ಕರೆಕ್ಟ್ ಆಗಿ 12 ಗಂಟೆ 17 ನಿಮಿಷಕ್ಕೆ. ಅದ್ರಲ್ಲಿ ಇರೋದೇನಪ್ಪಾ ಅಂದ್ರೆ, ತುಂಬಾ ದಿನದಿಂದ ಇರುವಂತಹ ರಕ್ತ, ಹಾಗೆ ತುಂಡು ಬಟ್ಟೆಗಳು, ಹಾಗೆ ಒಂದು ಚೂರಿ. ಇದನ್ನೆಲ್ಲ ನೋಡಿ ಅನುಜ್ ದಂಗಾಗ್ಬಿಡ್ತಾನೆ. ಹಾಗೆ ಇವನು ಅನುಜ್ ಏನಪ್ಪ ಮಾಡ್ತಾನೆ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ನೋಡ್ತಾನೆ, ಈ ಕಾಣೆ ಆಗಿರುವಂತಹ ಜನರೆಲ್ಲ ಯಾವ ದಿನ ಕಾಣೆ ಆಗಿರ್ತಾರೆ ಅಂತ ಒಂದು ಪಟ್ಟಿ ಮಾಡ್ತಾನೆ, ಲಿಸ್ಟ್ ಮಾಡ್ತಾನೆ. ಆ ಲಿಸ್ಟ್ ಅಲ್ಲಿ ಎಲ್ಲ ಕಾಣೆ ಆಗಿರೋದು ಪೂರ್ಣಚಂದ್ರ ಬಂದಂತಹ ದಿನಾನೇ. ಹಾಗೆ ಆ ದಿನ ದೇವಸ್ಥಾನದಲ್ಲಿ ಪೂಜೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ. ಹಾಗೆ ಸ್ವಲ್ಪ ದಿನ ಹೋದ್ಮೇಲೆ ಇವನು ದೇವಸ್ಥಾನದಲ್ಲಿ ಇದ್ದಂತಹ ಶ್ರೀಧರ್ ಶಾಸ್ತ್ರಿಗಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಹಿಂಬಾಲಿಸಿಕೊಂಡು ದೇವಸ್ಥಾನದಲ್ಲಿ ಒಳಗೆ ಹೋಗಲು ಅಡ್ಡದಾರಿ ಹಿಡಿತಾನೆ. ಆ ಅಡ್ಡದಾರಿ ಒಳಗೆ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಸುರಂಗ ಮಾರ್ಗ ಇರುತ್ತೆ. ಆ ಸುರಂಗ ಮಾರ್ಗದ ಒಳಗಡೆ ಹೋಗಿ ನೋಡ್ತಾನೆ, ಕಾಣೆಯಾದಂತಹ
ಹಾಗೂ ಕೊಲೆಯಾದಂತಹ ಎಲ್ಲ ವ್ಯಕ್ತಿಗಳ ತಲೆಬುರುಡೆಯು ಮಣ್ಣನ್ನು ಮಾಡಿರುವಂತಹದನ್ನ ನೋಡ್ತಾನೆ. ಅದನ್ನು ನೋಡಿ ಫುಲ್ ಗಾಬರಿ ಆಗ್ತಾನೆ. ಅದನ್ನೆಲ್ಲ ನೋಡ್ತಾನೆ. ಹಾಗೆ ಅದನ್ನೆಲ್ಲ ತಗೊಂಡು ಪೊಲೀಸರಿಗೆ ಕೊಡ್ತಾನೆ. ಆದ್ರೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆನೆ ತನಿಖೆಯನ್ನ ಮಾಡಿ ಅವ್ರ ಹತ್ರ ಇದ್ದಂತಹ ದಾಖಲೆಗಳನ್ನೆಲ್ಲ ಅನೂಪ್ ಕೈಗೆ ಕೊಡ್ತಾರೆ. ಅವನು ಅದ್ರಲ್ಲಿ ಏನ್ ನೋಡ್ತಾನಪ್ಪ ಅಂದ್ರೆ, ಏನಪ್ಪಾ ನೋಡ್ತಾನೆ ಅಂದ್ರೆ, ಶ್ರೀಧರ್ ಶಾಸ್ತ್ರಿಗಳು ಸತ್ತು 3 ವರ್ಷ ಆಗೋಗಿತ್ತು. ಅದನ್ನ ನೋಡಿ ಫುಲ್ ತಲೆಗೆಟ್ಟೋಗ್ಬಿಡುತ್ತೆ ಅವನಿಗೆ. ಮತ್ತೆ ಸಿಕ್ಕಿರುವಂತಹ ಡೈರಿಯನ್ನ ತಗೊಂಡು ನೋಡ್ತಾನೆ. ಕೊನೆ ಪೇಜಲ್ಲಿ ಏನಪ್ಪಾ ಬರೆದಿರುತ್ತೆ ಅಂದ್ರೆ, ಅವರೆಲ್ಲರೂ ನನ್ನನ್ನು ಸೇರಿದ್ದಾರೆ ಅಂತ ಬರೆದಿದ್ದಾರೆ. ಅದನ್ನ ಓದಿದ್ದು ಸ್ವಲ್ಪ ದಿನಕ್ಕೆಲ್ಲ ಪೂರ್ಣಚಂದ್ರ ಬರುತ್ತೆ. ಪೂರ್ಣಚಂದ್ರ ಬಂದಿದ್ದ ದಿನ ಗಂಟೆ, ದೇವಸ್ಥಾನದ ಗಂಟೆಯ ಶಬ್ದ ಆಗುತ್ತೆ, ಬೆಳಕು ಹೊರಡುತ್ತೆ. ಅನುಜ್ ನಾಪತ್ತೆ ಆಗ್ಬಿಡ್ತಾನೆ. ಎಲ್ಲೋಗ್ತಾನೆ, ಹೇಗಾಗ್ತಾನೆ, ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್. ಬೈ ಬಾಯ್. ಇಷ್ಟು ಈ ಕಥೆ ಆಗಿರುತ್ತೆ. ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್. ಬೈ ಬಾಯ್.